ಯಾರು? ನನ್ನ ಹತ್ತಿರ ಮಾತನಾಡುವ ಮಹಾಪುರುಷ? ಧರ್ಮಣ್ಣನವರೇ, ಸಾಹುಕಾರಿಗೆ ನಮಸ್ಕಾರ. ಶಂಕರ್, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರವನ್ನು ಮಾತಾಡಬೇಕು. ನಾನು ಧರ್ಮಣ್ಣನವರೇ, ನನ್ನ ಮಾತು ನಡೆಸ್ಕೊಡು ಶಂಕರ್, ನಡೆಸ್ಕೊಡು. ನೀವು ಈ ಕುಡುಕನ ಕಾಲಿಗೆ ಬೀಳುವುದೇ? ಛೇ, ನಿಮ್ಮಂತ ಮರ್ಯಾದಸ್ಥ ವ್ಯಕ್ತಿಗಳು ಈ ಕುಡುಕನ ಕಾಲಿಗೆ ಬೀಳಬಾರದು. ನನ್ನ ಕಾಲಿಗೆ ಬಿದ್ದವರು ಯಾರೂ ಉದ್ಧಾರ ಆಗಿಲ್ಲ. ಉದ್ಧಾರವಾಗುವುದು ಮುಖ್ಯವಲ್ಲ ಶಂಕರ್. ಹಿರಿಯರು ಹೇಳಿಲ್ವೇ, ಸಮಯ ಬಂದಾಗ ಕತ್ತೆ ಕಾಲಿಡಿಬೇಕಂತ. ನಾನು ಸಾಹುಕಾರನಾಗಿ ನಿನ್ ಕಾಲಿಡ್ತಿಲ್ಲ, ಕನ್ಯಾರ್ಥಿಯಾಗಿ ನಾನು ನಿನ್ ಕಾಲಿಡ್ಲಿಕ್ಕೆ ಬಂದಿದ್ದೇನೆ. ನೀನು ನನ್ನ ತಂಗಿ ಸೀತಾಳನ್ನ ಮದುವೆ ಆಗ್ಬೇಕು ಶಂಕರ್, ಮದುವೆ ಆಗ್ಬೇಕು. ಮದುವೆ? ಶಬಾಷ್! ಈ ಶಂಕರನಿಗೆ ಮದುವೆ? ದಿನವಿಡೀ ಕುಡಿದ ಮತ್ತಿನಲ್ಲಿ ತಿರುಗುವ ಈ ಕುಡುಕನಿಗೆ ನಿನ್ನ ತಂಗಿಯನ್ನು ಕೊಡುವೆಯಾ? ಬೇಡ, ನಾನು ಮಾಡಿದ್ದನ್ನು ಮರೆತು ನಿನ್ನ ಐಶ್ವರ್ಯಕ್ಕೆ ತಕ್ಕ ಮನೆತನಕ್ಕೆ ಕೊಟ್ಟು ಮದುವೆ ಮಾಡು. ಹಾಗಾದರೂ ಸೀತಾಳ ಜೀವನ ನೆಮ್ಮದಿಯಾಗಿರುತ್ತದೆ. ಶಂಕರ್, ಏನ್ ಮಾತಾಡ್ತೀಯ ಶಂಕರ್? ನಿನ್ ಮಾತು ಕೇಳಿ ಸೀತಾಳನ್ನ ಬೇರೊಬ್ಬಳಿಗೆ ಮದುವೆ ಮಾಡಿಕೊಡೋಷ್ಟು ಕಟಕನಲ್ಲ ಈ ಧರ್ಮಟ. ಹೆಣ್ಣಿಗೆ ಶೀಲ ಮುಖ್ಯ. ಈ ಭರತ ಭೂಮಿಯಲ್ಲಿ ಶೀಲ ಕಳೆದುಕೊಂಡ ಹೆಣ್ಣು ಕುಂಡನೋ ಕುರುಡನೋ ಕುಡುಕನೇ ಆಗಲಿ, ಅವನೇ ಅವಳ ಕೊರಳಿಗೆ ತಾಳಿ ಕಟ್ಟಬೇಕು. ಅವಳ ಹೊಟ್ಟೆಯಲ್ಲಿ ಬೆಳೆತಕ್ಕಂಥ ಮಗುವಿಗೆ ಬೇರೊಬ್ಬರು ತಂದೆ ಆಗ್ಬೇಕಾ? ಹೇಳು ಶಂಕರ್, ಹೇಳು. ನಿನ್ ಮಾತಂತ್ರೆ ಅವಳನ್ನ ಬೇರೊಬ್ಬಳಿಗೆ ಮದುವೆ ಮಾಡಿದ್ರೆ ನಿನ್ನ ಮಾತಿಗೆ ಅರ್ಥವಿರಲ್ಲ ಶಂಕರ್, ಅರ್ಥವಿರಲ್ಲ. ಅರ್ಥ ಅರ್ಥ ಅಷ್ಟೊಂದು ಅರ್ಥವಂತರಾದರೆ ನೀನೇ ಕಟ್ಟಿಕೊ. ಅವಳು ನಿನ್ನ ತಂಗಿಯಲ್ಲ, ಸಾಕು ತಂಗಿ ಅಲ್ಲವೇ? ಬಾಯಿ ಬಿಗಿಡಿದು ಮಾತನಾಡು. ಎಲ್ಲಿಲ್ಲದ ನಾಲ್ಗೆಯಿಂದ ಬಾಯಿಗೆ ಬಂದ ಮಾತಾಡಿದ್ರೆ ನಾಲ್ಗೆ ಕಿತ್ತು ಕೈ ಕೊಟ್ಬಿಡ್ತೀನಿ. ಬೇರೆ ಯಾರಾದ್ರೂ ಈ ಮಾತಾಡಿದ್ರೆ ಸುಮ್ಮನೆ ನನ್ನನ್ನು ಪೀಡಿಸಬೇಡ. ಹೊರಗೆ ಅಣ್ಣ ತಂಗಿರಂತೆ ನಟಿಸಿ ಒಳಗೆ ಚೆಲ್ಲಾಟ ಆಡುವ ಬಂಡರಷ್ಟಿಲ್ಲ ಈ ಸಮಾಜದಲ್ಲಿ. ಆದರೆ ನೀನು ನನಗೆ ಹಣ ಕೊಟ್ಟರೆ ನಾನು ನಿನ್ನ ತಂಗಿಗೆ ತಾಳಿ ಕಟ್ಟುವೆ. ಇದು ಧರ್ಮಣ್ಣನ ದುರ್ದೈವವೇ? ಆಗ್ಲಿ ಶಂಕರ್, ನೀನ್ ಹೇಳ್ದಂಗೆ ಆಗ್ಲಿ. ನಾನು ನಿನಗೆ ದುಡ್ಡು ಕೊಡ್ತೀನಿ, ನಾಳೆ ಮನೆ ಹತ್ರ ಬಾ. ಹಾಗಾದ್ರೆ ದುಡ್ಡು ಕೊಡು. ನಿನ್ನ ಜೇಬಿನಲ್ಲಿ ಹಣ ಎಷ್ಟಿದೆ ಕೊಡು, ನಂತರ ನನ್ನ ಆಗಮನ. ತಗೋ ಶಂಕರ್, ನಾಳೆ ನಿನ್ ಮದುವೆ, ನಾಳೆ ಮನೆ ಹತ್ರ ಬರ್ಬೇಕು. ಹುಷಾರಿ ಶಂಕರ್, ಮಾತು ಬೇಡ.